गुरुवाक्यतो भज भज श्री पार्वती वल्लभम श्री पार्वती वल्लभम। आजुं नश्यति पश्यतां प्रतिदिनं याति क्षयं यौवनं प्रत्यायान्ति गता पुनः न दिवसां कालो जगद्रक्षकः लक्ष्मीस्तो तरङ्गभङ्गचपला विद्युच्चलं जीवितं तस्मात् मां शरणागतं शरणदा त्वं रक्ष रक्षातु मां रक्ष रक्षातु मां रक्ष रक्षातु मां। चंद्रोद्भासितशेखरे स्मर हरे गंगाधरे शंकरे सर्वैर्भूषित कंठ खण्ड विवरे नेत्रोक्त वैश्वानरे दन्ते पत्कृत सुंदरांबरधरे त्रैलोक्य सारे हरे मोक्षार्थं कुरु चित्तवृत्तिमतनां वन्यैस्तु किं कर्मभिः कर्मभिः। हरि ओं स्वस्ति। ಜೋರಾದ ಚಪ್ಪಾಳೆ ನಮ್ಮ ಸಾಮಾನ್ಯ ಸಾಕ್ಷಾತ್ PV ಶ್ರೀನಿವಾಸರೇ ಪಕ್ಕದಲ್ಲಿ ಬಂದು ಇಟ್ಕೊಂಡು ಹಾಡ್ದಂಗೆ ಆಯಿತು. ಬಹಳ ಧನ್ಯವಾದಗಳು. ಇನ್ನು ಅನೇಕ ಗೀತೆಗಳನ್ನ ನೀವು ಹಾಡಬೇಕಾಗಿದೆ. ನಿಮ್ಮ ಭಾವನೆಗಳನ್ನು ಮಾತಾಡೋದು. ಮೊದಲಾಗಿ ವೆಂಕಟೇಶ್ ಅವರಿಗೆ ನನ್ನ ಅನಂತ ನಮಸ್ಕಾರಗಳು. ನಾನು ಇನ್ನೇನು ಬರಲ್ಲ, ಮಾತಾಡೋಕ್ಕೂ ಬರಲ್ಲ. ನಾನು ಮುಂದಿನ ಹೇಳ್ತಾ ಇದ್ದೆ, ಹಳೆ ಹಾಡುಗಳನ್ನು ಹೇಳ್ಕೊಂಡು ಮ್ಯಾನ್ಯುಯಲಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೆ. ಇವಾಗ ಸ್ವಲ್ಪ ತೊಂದರೆ ಆಗ್ತಿದೆ. ಯಾವತ್ತಿಗೆ ತುಂಬ ಸ್ಟ್ರೈನ್ ಆಗಿದೆ. ನಮಿಸಿಂದ ಬಂದಿದ್ದು, ಜೊತೆಗೆ ಸ್ವಲ್ಪ ಆಗ್ತದೆ ಹೋಟ್ಲ ಎಲ್ಲ ಇತ್ತು. ಹಾಗಾಗಿ ದಯವಿಟ್ಟು ತಿಳಿಸಿ. ಎಲ್ರಿಗೂ ಅನಂತ ಎಲ್ರಿಗೂ ನಮಸ್ಕಾರ. ನನಗೆ ಕರೆಸಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವೆಂಕಟೇಶ್ ಅವರಿಗೆ ಹಾಗೂ ಸಹಭಾಗಿಗಳಿಗೆ ಇಲ್ಲಿ ಎಲ್ರಿಗೂ ನನ್ನ ಅನಂತ ವಂದನೆಗಳು. ನಿಮಗೆ 73 ವರ್ಷ ವಯಸ್ಸು, 37 ವರ್ಷ. ನಿಜವಾಗಲೂ ವೆಂಕಟೇಶ್ವರನ್ನು ನಾವು ತಾರೀಫ್ ಮಾಡಬೇಕು. ಇಂತಹ ಒಬ್ಬ ಮಹಾನ್ ಗಾಯಕರನ್ನ ಕರ್ಕೊಂಡ್ಬಂದು ವೇದಿಕೆ ಕೊಟ್ಟು, ಇದು ಒಂದು ಸಂಸ್ಕೃತ ಮಿಶ್ರಿತ ಹಾಡು. ಈ ಹಾಡು ಹೇಳಬೇಕಾದ್ರೆ ನಿಜಕ್ಕೂ ಸಂಸ್ಕಾರ ಇರಬೇಕು. ಎಲ್ಲರೂ ಕೈ ಇಂಥ ಹಾಡು ಹೇಳೋಕ್ಕಾಗೋದಿಲ್ಲ. ಇಂತಹ ಸಂಸ್ಕಾರ ಹೊಂದಿದಂಥ ಗುರುಗಳನ್ನ, ಅದು ಮೈಸೂರು ಕೋಟೆ ದೇವಸ್ಥಾನದ ಪೂಜೆ ಕೊಡ್ತಕ್ಕಂಥ ಗುರುಗಳನ್ನ ನಮ್ಮ ನಯನ ಸಭಾಂಗಣ ಕರೆಸಿ ರವೀಂದ್ರನಾಥ್ ಠಾಗೂರ್ ಇರ್ತಕ್ಕಂಥ ಜಾಗದಲ್ಲಿ ಇಂಥವನ್ನ ಕರೆಸಿ ಇದಕ್ಕೂ ವೆಂಕಟೇಶ್ವರ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ವೆಂಕಟೇಶ್ವರ ಅಂದರೆ ನಿಜವಾಗ್ಲೂ ಬಹಳ ಜನ ಗಾಯಕರನ್ನ ಬೆಳೆಸ್ತಾ ಇದ್ದಾರೆ. ಇದೇ ರೀತಿ ಬೆಳೆಸ್ತಾರೆ. ನಿಮ್ಮಿಂದ ಇದೇ ಒಂದು ರಂಗಮಂದಿರದಲ್ಲಿ ಹಲವಾರು ಗಾಯಕ ಮನುಷ್ಯರು ಇದೇ ರೀತಿ ದೇವ್ರ ಶಕ್ತಿಗಳಿದೆ ಅಂತ ನಾನು ಕನ್ನಡ ದಿನೇಶ್ ಗಾರ್ಜಾನ ಕನ್ನಡ ಸಂಗೀತ ಯಾವುದೇ ಕನ್ನಡ ಹಾಡಿದ್ರೆ ನಾನು ಖಂಡಿತ ವಿದ್ಯಾರ್ಥಿ ನನಗೆ ಹಾಡಲಿಕ್ಕೆ ಬರೋಲ್ಲ. ಆದರೆ ಕರುಣೆಯ ನಲ್ಮಯ ಡಂಬುರಯ ಎಲ್ಲಿರುತ್ತೆ ಅಲ್ಲಿ ಕನ್ನಡ ದಿನೇಶ್ ಇದೆ ಹೇಳ್ತಾನೆ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಏನೀಗ? ಅವರು 73 ಅಲ್ಲ 37, ನನಗೆ 73 ಅಂತ ನೀವು ಅಣಗಿಸ್ತಾ ಇದ್ದೀರಾ ನೀವು? ಇರಲಿ ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಚಿತ್ರದ ಒಂದು ಗೀತೆ. ಈ ಗೀತೆ ನಂತರ ಬೆಂಗಳೂರು ಮೋಹನ್ ಅವರು ಸಿದ್ಧರಾಗಬೇಕು. ಕೆಲವು ಟೆನ್ಷನ್ನಲ್ಲಿ